ಇನ್ಸ್ಪೆಕ್ಟರ್ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾನೆ. ಟ್ರ್ಯಾಪ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಅರ್ಚಾಟ ಕೂಗಾಟ ಶುರುವಾಗಿದೆ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಂತ ಪೊಲೀಸ್ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆದಿರುವಂತದ್ದು. ಲಂಚ ಪಡೆಯುವಾಗ ಅರೆಸ್ಟ್ ಆಗಿರ್ತಾನೆ ಗೋವಿಂದರಾಜ್ ಅನ್ನುವಂತ ಪೊಲೀಸ್ ವ್ಯಕ್ತಿ. 4 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರುವಂತದ್ದು. ಲೋಕಾಯುಕ್ತರ ದಾಳಿ ವೇಳೆ ಇನ್ಸ್ಪೆಕ್ಟರ್ ಹೈ ಡ್ರಾಮಾ ಸೃಷ್ಟಿಸಿರುವಂತದ್ದು. ಟ್ರ್ಯಾಪ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಅರ್ಚಾಟ ಕೂಗಾಟ ಶುರುವಾಗುತ್ತೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಪೊಲೀಸ್ ಬಿದ್ದಿರುವಂತದ್ದು. 4 ಲಕ್ಷ ಲಂಚ ಪಡೆಯುವಾಗ ಗೋವಿಂದರಾಜು ಅನ್ನುವಂತ ಪೊಲೀಸ್ ಅಧಿಕಾರಿ ಅರೆಸ್ಟ್ ಆಗಿದ್ದು. ಇನ್ಸ್ಪೆಕ್ಟರ್ ಕಳ್ಳಾಟದ ಬಗ್ಗೆ ಲೋಕಾಯುಕ್ತ ಎಸ್ಪಿ ಮಾಹಿತಿಯನ್ನ ಕೂಡ ಪಡ್ಕೋತಾರೆ. ಒಂದಲ್ಲ ಎರಡಲ್ಲ 5 ಲಕ್ಷಕ್ಕೆ ಗೋವಿಂದರಾಜು ಡಿಮ್ಯಾಂಡ್ ಮಾಡಿರ್ತಾನೆ. ಮೈಸೂರು ರಸ್ತೆಯ CAR ಗ್ರೌಂಡ್ ಬಳಿ ಈ ಹೈಡ್ರಾಮಾ ಸೃಷ್ಟಿಯಾಗಿದ್ದಂಥದ್ದು. ಇನ್ಸ್ಪೆಕ್ಟರ್ ಕಳ್ಳಾಟದ ಬಗ್ಗೆ ಲೋಕಾಯುಕ್ತ ಎಸ್ಪಿ ಮಾಹಿತಿಯನ್ನ ಪಡ್ಕೊಂಡು ಅದನ್ನ ಮಾಹಿತಿಯನ್ನ ತಿಳಿಸ್ತಾರೆ. ಲೋಕಾಯುಕ್ತ ದಾಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು ಲಂಚ ತಗೊಳ್ತಾ ಇದ್ದಂತಹ ಸಂದರ್ಭದಲ್ಲಿ. ನಾವೇನೇ ಕಾನೂನು ಪ್ರಕಾರ ಮಾಡ್ತೀವಿ. ಏನಕ್ಕೆ ಬಂದಿದ್ದಾರೆ ತೋರ್ಸಲ್ಲ, ಏನಕ್ಕೆ ಮಾಡಿದ್ದಾರೆ ಬರ ಮೇಲಿಂದ ಹೇಳ್ಕೊಂಡ್ ಬಂದಿರೋದು ರೆಕಾರ್ಡ್ ಆಗಲಿ. ತಗೊಂಡ್ ಬರ್ತಾ ಇದ್ದೀನಿ ಕೆಳಗಡೆ ಬಂದ್ರೆ ನಮ್ಮನ್ನ ಕತೆಗಳು ಬೇಡ. ಯಾವ ಕತೆ ಇಲ್ಲ ಸರ್, ನೀವೇ ಹೇಳ್ತಾರೋ ನೀವೆಲ್ಲರೂ ಮಾಡ್ತಾರೆ. ಈ ತರ ಬರ್ಬಾರ ತಪ್ಪು ನೋಟಿಸ್ ಇಲ್ದೆ ಗುಂಡ ಆಕ್ಟ್ ಮಾಡಿದೀನ ನಾನು, ಮಣ್ಣು ಮಾಡಿದೀನ ನಾನು. ವಿಕಾಸ್ ಚೌಧರಿಗೂ ಇದೆ, ಹರೀಶ್ ಎಲ್ಲ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಕಾಂತಾಗೂ ಇದೆ, ಏನ್ ಅನ್ಕೊಂಡಿದ್ದಾರೆ ಸಮಾಜದಲ್ಲಿ ನಮಗೂ ಮಾನವೀಯತೆ ತೆಗಿಯಕ್ ಬರ್ತಾರ. ಮಾನವೀಯತೆ ಯಾರೇ ನಿಮ್ ಹೈ ಅಥಾರಿಟಿ ಮಾನವೀಯತೆ ತೆಗಿಯಕ್ ಬರ್ತಾರ. ಕರ್ಸ್ಕೊಳ್ಳಿ ನಿಮ್ಗೆಲ್ಲ ನಿಮ್ಗೆ ಮಾಡಿದ್ರೆ ಸರ್ಚ್ ವಾರೆಂಟ್ ಇದೆಯಾ? ಸರ್ಚ್ ವಾರೆಂಟ್ ಗಳು ಇದೆಯಾ ನಿಮ್ಮ ಎಲ್ಲದಕ್ಕೂ ಈ ತರ ಮುಂಚೆ ತೋರಿಸಿ ಸರ್, ಕರ್ಕೊಂಡು ಹೋದ್ಮೇಲೆ ಅಡ್ವೊಕೇಟ್ ಬರೋರಿಗೆ ನಾವು ಬರಲ್ಲ. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ವ್ಯಕ್ತಿ ರೆಡ್ ಹ್ಯಾಂಡ್ ಆಗಿ ಲಂಚ ಪಡೆಯುವಾಗ ಸಿಕ್ಕಾಕೊಂಡಿರುವಂಥದ್ದು. ಲೋಕಾಯುಕ್ತ ದಾಳಿ ವೇಳೆ ಹೈ ಡ್ರಾಮಾ ಸೃಷ್ಟಿಯಾಗಿರುವಂಥದ್ದು. ಗೋವಿಂದರಾಜು ಅನ್ನುವಂತ ಅಧಿಕಾರಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಾಕಿರುವಂಥದ್ದು. ಇನ್ಸ್ಪೆಕ್ಟರ್ ಕೊಡ್ತಾ ಇದ್ದಂತ ಹಿಂಸೆ ಬಗ್ಗೆ ದೂರುದಾರ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಹಣಕ್ಕಾಗಿ ಹಿಂಸೆ ಕೊಡ್ತಾ ಇರ್ತಾನೆ, ಲಂಚಕ್ಕಾಗಿ ನನ್ನ ಮೇಲೆ ಸುಳ್ಳು ಪ್ರಕರಣಗಳನ್ನ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ರು ಅಂತ ದೂರುದಾರ ಹೇಳ್ತಾ ಇರುವಂಥದ್ದು. 1 ತಿಂಗಳಲ್ಲಿ ನನ್ನ ಮೇಲೆ 3 ಕೇಸ್ ಹಾಕಿದ್ದಾನೆ ಆ ವ್ಯಕ್ತಿ ಗೋವಿಂದರಾಜು ಅಂತ ದೂರುದಾರರು ಹೇಳಿಕೆ ಕೊಡ್ತಾ ಇದ್ದಾರೆ. 2 ಕೋಟಿ ಹಣವನ್ನ ಡಿಮ್ಯಾಂಡ್ ಮಾಡಿರ್ತಾನೆ ಈ ವ್ಯಕ್ತಿ. ಯಾವಾಗ ಇವನ ಕಳ್ಳಾಟಗಳು ಗೊತ್ತಾಗತ್ತೆ, ಲಂಚ ತಗೊಳ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಾಕ್ತಾರೆ ಅಧಿಕಾರಿಗಳು. ಆಗ ಇವನ ಮೇಲೆ ದೆವ್ವ ಬರುತ್ತೆ, ದೇವರು ಬರುತ್ತೆ, ಹುಚ್ಚಾಟವನ್ನ ಶುರು ಮಾಡ್ತಾನೆ. ಲೋಕಾಯುಕ್ತ ದಾಳಿ ವೇಳೆ ಇನ್ಸ್ಪೆಕ್ಟರ್ ಎಲ್ಲಿ ತನ್ನ ತಪ್ಪು ಗೊತ್ತಾಗ್ಬಿಡುತ್ತೆ, ನನ್ನ ಮಾನ ಮರ್ಯಾದೆ ಹಾಳಾಗ್ಬಿಡುತ್ತೆ ಅಂತ ಲಂಚ ತಗೊಳ್ಳುವಾಗ ಇದಿರ್ಲಿಲ್ಲ ಇವನ್ಗೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ನೋಡ್ತಾ ಇದೀವಿ ದೃಶ್ಯದಲ್ಲಿ ಆತ ಆಡ್ತಾ ಇರುವಂತಹ ಆಟಗಳನ್ನ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ
ಗಾಯತ್ರಿ ಏನು ಗೋವಿಂದರಾಜು ಏನು ಇನ್ಸ್ಪೆಕ್ಟರ್ ಗೋವಿಂದರಾಜು ನಿನ್ನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಲೋಕಾಯುಕ್ತ ಪೊಲೀಸರು. ಈ ವೇಳೆಯಲ್ಲಿ ಅಲ್ಲಿ ಅವರು ಒಂದು ರೀತಿಯಲ್ಲಿ ಅಂದ್ರೆ ಸ್ಟ್ರಕ್ ಆಗ್ತಾರೆ, ಶಾಕ್ಗೊಳಗಾಗ್ತಾರೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದ್ರೆ ಕಿರ್ಚಾಟ ಅರ್ಚಾಟ ಮಾಡುವಂತದ್ದು ನೀವು ನೋಡ್ಬೋದು. ಅಲ್ಲಿ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಕೈಗಳನ್ನು ಇಟ್ಕೊಂಡು ಲಾಕ್ ಮಾಡ್ಕೊಂಡ ಮೇಲೆ ಲಿಟ್ರಲಿ ಅಂದ್ರೆ ಯೂನಿಫಾರ್ಮ್ ಅಲ್ಲಿ ಇದ್ದಾಗ್ಲೂ ಕೂಡ ಒಂದು ರೀತಿಯ ಏನು ಕ್ರಿಮಿನಲ್ ಗಳನ್ನ ಲಾಕ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಂಡಂತಹ ಒಂದು ಸನ್ನಿವೇಶ ದೃಶ್ಯಾವಳಿ ಏನಿದೆ, ಬಹುಶಃ ಗೋವಿಂದರಾಜು ಇನ್ಸ್ಪೆಕ್ಟರ್ಗೆ ಅದು ಶಾಕ್ ನ ಒಳಗಾಗಿಸಿರಬಹುದು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಲ್ಲ ಅಂತ ಗಳಿಗೆಯಲ್ಲಿ ಏನು ಮಾಡ್ಬೇಕು ಅಂತ ತೋರಿಸಿದ ಅಲ್ಲಿ ಜೋರಾಗಿ ಕಿರುಚಾಟ ಮಾಡುವಂತದ್ದು, ಹೈಡ್ರಾಮಾ ಮಾಡಿರುವಂತದ್ದು ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅದರಲ್ಲಿ ಲೋಕಾಯುಕ್ತ ಪೊಲೀಸರು ನಾವು ಲೋಕಾಯುಕ್ತ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವರ ಕೈಗಳನ್ನ ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ. ವೆಪನ್ ಇದೆ, ಅದನ್ನ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನ ಬೇರೆ ಸಿಬ್ಬಂದಿಗೆ ಹೇಳುವಂಥದ್ದು, ಅವ್ರ ಜೊತೆಲಿ ಬಂದಿದ್ದಂತ ಸಿಬ್ಬಂದಿಗೂ ಕೂಡ ಹೇಳ್ತಾರೆ. ಯಾಕೆಂತಂದ್ರೆ ಆ ವೆಪನ್ ಇಂದ ಮತ್ತೆ ಏನಾದ್ರೂ ತಕ್ಷಣದಲ್ಲಿ ಅನಾಹುತಗಳಾಗಬಹುದು ಅನ್ನುವಂಥದ್ದು. ಆ ವೆಪನ್ ಅವ್ರ ಕೈಗೆ ಅಂದ್ರೆ ಅವರ ಹತ್ರ ಅವರ ಸೊಂಟದಲ್ಲಿ ಇದ್ದಂತ ಪಿಸ್ತೂಲ್ ಏನಿದೆ ಅದು ಅವ್ರ ಕೈಗೆ ಮತ್ತೆ ಸಿಕ್ಕಿದ್ರೆ ಏನಾದ್ರೂ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು ಅಂತ ಆ ತರದ್ದು ಒಂದು ಪ್ರಿವೆಂಟ್ ಮಾಡ್ಕೊಳ್ಳುವಂತ ಒಂದು ವಿಡಿಯೋಗಳವು. ಅದರಲ್ಲಿ ಕಿರ್ಚಾಟ ಅರ್ಚಾಟ ಜೋರಾಗಿ ಮಾಡ್ತಾರೆ. ನಂತರದಲ್ಲಿ ಅವರನ್ನ ಸೆಕ್ಯೂರ್ ಮಾಡಿಕೊಂಡು ಲೋಕಾಯುಕ್ತ ಪೊಲೀಸರು ಅವರ ಲಂಚ ಪಡ್ಕೊಳ್ಳುವಂತ ವೇಳೆಯಲ್ಲಿ ಇದ್ದಂತ ಹಣವನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು, ಅದನ್ನೆಲ್ಲವನ್ನು ಕೂಡ ಆ ಪ್ರೊಸೀಜರ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಈ ವೇಳೆಯಲ್ಲಿ ವಿಡಿಯೋ ಕೂಡ ತೆಗ್ದಿದ್ದಾರೆ ಯಾರೋ ಬೇರೆ ವ್ಯಕ್ತಿಗಳು, ಅದು ವೈರಲ್ ಆಗಿರುವಂತದ್ದು. ಈಗ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತದ್ದು. ಇದಕ್ಕೆ ದೂರದಾರ ಸುಜಯ್ ಮತ್ತೆ ಸೂರಜ್ ಅಂತಕ್ಕಂಥವ್ರು, ಅಕ್ಬರ್ ಅಂತವ್ರು ಮೂವರು ಕೂಡ ದೂರದಾರರಾಗಿರ್ತಾರೆ. ಅದರಲ್ಲಿ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ವಿಡಿಯೋ ಆಡಿಯೋ ರೆಕಾರ್ಡ್ಗಳು ಅವರ ಮನೆಗೆ ಬಂದಾಗ ಇದೇ KP ಅಗ್ರಹಾರ ಪೊಲೀಸರು ಮನೆಗೆ ಬಂದಾಗ ಮನೆಯಲ್ಲಿದೆ CCTV ಫುಟೇಜ್ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತಾ ಇರುವಂತದ್ದು. ಅದರಲ್ಲಿ ಅವರು ಪೊಲೀಸರು ನನ್ನನ್ನು ಯಾಕೆ ಹೇಳ್ಕೊಂಡು ಹೋಗ್ತೀರಿ, ಹ್ಯಾಂಡ್ ಕಪ್ ಯಾಕೆ ಹಾಕ್ತೀರಿ, ಬಡ್ಸ್ ಆಕ್ಟ್ ನ ಹಾಕಿರೋದ್ರಿಂದ ನನ್ಗೆ ಈ ಬೇಸ್ ಇಲ್ಲ, ಬಡ್ಸ್ ಆಕ್ಟ್ ನ ಯಾಕೆ ಹಾಕ್ತೀರಿ, ಒಂದು ತಿಂಗಳಲ್ಲಿ ಮೂರು ಹಾಗೆ FIR ಗಳನ್ನ ಮಾಡ್ಕೊಂಡು ನನಗೆ ಹಣಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ರು. ಸೊ 2 ಕೋಟಿಯಷ್ಟು ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅದರಲ್ಲಿ ನಾನು 2 ಕಂತುಗಳಲ್ಲಿ 25 ಲಕ್ಷ ಮತ್ತೆ 5 ಲಕ್ಷವನ್ನು ಕೂಡ ಕೊಟ್ಟಿದ್ದೆ ಅವರಿಗೆ. ಮತ್ತೆ ಕೊನೆಯಲ್ಲಿ 4 ಲಕ್ಷ ಹಣ ಕೊಡುವಂತ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ದೂರದಾರ ಸುಜನ್ ಹೇಳುವಂತದ್ದು. ಹಾಗಾಗಿ ಇಲ್ಲಿ ಏನು ನನ್ನ ಕುಟುಂಬನ ಟಾರ್ಗೆಟ್ ನ ಮಾಡಿ FIR ಗಳ ಮೇಲೆ FIR ಹಾಕಿ ಒಂದು ಚೆಕ್ ಬೌನ್ಸ್ ಕೇಸ್ ಕೋರ್ಟ್ ಅಲ್ಲಿ ಇದ್ರು ಕೂಡ ಮತ್ತೆ ಅದ್ರ ಮೇಲೆ ಇನ್ನೊಂದು FIR ಅನ್ನ ಹಾಕಿ ಮತ್ತೆ ಮನೆಗೆ ಬರುವಂತದ್ದು, ವಿತೌಟ್ ನೋಟಿಸ್ ಕೊಡುವಂತದ್ದು, 2 hours ಅಲ್ಲೇನೆ ಬಂದು ಹೆಂಡ್ ಕಫ್ ಹಾಕೊಂಡು ಕರ್ಕೊಂಡು ಹೋಗುವಂಥದ್ದು, ಎಲ್ಲ ಕಾನೂನಿನ ಕ್ರಮಗಳನ್ನ ಹೊರತುಪಡಿಸಿ ಕಾನೂನು ಬಾಹಿರವಾಗಿ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆ ಎಲ್ಲವನ್ನು ಕೂಡ ನಾನು ಅನುಭವಿಸಿದ್ದೇನೆ. ಜೊತೆಗೆ ಯಾವಾಗ ಕಾನೂನು ಬಾಹಿರವಾಗಿ ಎಲ್ಲವೂ ಕೂಡ ಮಾಡ್ತಿದ್ರು ಆ ಸಂದರ್ಭದಲ್ಲಿ ನಾನು ದೂರನ್ನ ಲೋಕಾಯುಕ್ತರಿಗೆ ಕೊಡ್ಬೇಕಾಗಿತ್ತು. ಅದು ಕೊನೆಗೆ 4 ಲಕ್ಷ ಹಣ ಕೊಡುವಾಗ ಸಿಕ್ಬಿಟ್ಟಿದ್ದಾರೆ ಅಂತ ದೂರದಾರ ಕೂಡ ಹೇಳಿರುವಂತದ್ದು. ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂದ್ರೆ ಭ್ರಷ್ಟರು ಹಣವನ್ನ ಪಡ್ಕೊಳ್ಳುವಂತವಾಗ ಯಾವುದೇ ರೀತಿಯ ಭಯ ಇಲ್ಲದೆ, ಯಾವುದೇ ರೀತಿಯ ಕಾನೂನಿನ ಅಳಕಿಲ್ಲದೆ ಕಾನೂನನ್ನ ಕಾಪಾಡಬೇಕಾಗಿರುವಂತವ್ರೆ ಈ ರೀತಿಯಾಗಿ ಈ ರೀತಿ ಮಾಡಿದ್ರೆ ಇನ್ನ ಆ ಕಾನೂನು ಎಲ್ಲಿ ನಿಲ್ಲುತ್ತೆ, ಭ್ರಷ್ಟರಿಗೆ ಅಥವಾ ಕ್ರಿಮಿನಲ್ಗಳಿಗೆ ಹೇಗೆ ಭಯ ಬರುತ್ತೆ ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ಕೇಳ್ತಾ ಇದ್ರು. ಈಗ ಕಳೆದ ಬಾರಿ ಅಷ್ಟೇನೆ ಪೊಲೀಸರ ಮಹಾಸಭೆ ನಡೆಸಿದಂತ ವೇಳೆಯಲ್ಲಿ CM DCM ಕೂಡ ಪೊಲೀಸ್ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ರು. ಹಲವು ಪ್ರಕರಣಗಳಲ್ಲಿ ಪೊಲೀಸರೇನೆ ಇನ್ವಾಲ್ವ್ ಆಗಿರುವಂತಹ 88 ಪ್ರಕರಣಗಳು ಕೂಡ ಬಯಲಿಗೆ ಬಂದಿದ್ದಾರೆ. ಹಾಗಾಗಿ ತುಂಬಾ ಕಟ್ಟುನಿಟ್ಟಾಗಿರ್ಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ರು. ಹಾಗಾಗಿ ಈ ವಿಡಿಯೋ ಈಗ ಮತ್ತಷ್ಟು ಭ್ರಷ್ಟರಿಗೆ ನಡುಕ ಹುಟ್ಟಿಸಿದೆ ಅಂತಾನೆ ಹೇಳ್ಬಹುದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವು.